ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ನಾವು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ಪಾಠದಲ್ಲಿ ಹೈಡ್ರೋಕಾರ್ಬನ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಹೈಡ್ರೋಕಾರ್ಬನ್ ಈ ಹೆಸರನ್ನ ಕೇಳಿದಾಗ ಕೆಲವು ಸಂಯುಕ್ತಗಳು ನಿಮಗೆ ನೆನಪಾಗುವಂತಹ ಸಾಧ್ಯತೆ ಇದೆ ಅಂತ ಅನ್ಕೊಂಡು, ಆದರೂ ಸಹ ಹೈಡ್ರೋಕಾರ್ಬನ್ ಎಂದರೇನು ಅಂತ ಈ ಪ್ರಶ್ನೆಯನ್ನು ನಿಮಗೆ ಕೇಳಿದಾಗ ಕೆಲವರು ಇದಕ್ಕೆ ಉತ್ತರಿಸಬಲ್ಲಿದೆ. ಯಾಕೆ ಹೇಳಿದ್ರೆ, ಆ ಹೈಡ್ರೋಕಾರ್ಬನ್ ಅನ್ನುವಂತಹ ಪದದಲ್ಲಿಯೇ ನಿಮಗೆ ಉತ್ತರ ಸಿಗತ್ತೆ. ಜೊತೆಗೆ ನೀವು ಕೆಲವು ಹಿಂದಿನ ತರಗತಿಯಲ್ಲೂ ಸಹ ಇದರ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿದುಕೊಂಡಿದ್ದೀರಿ. ಹಾಗಾಗಿ ಈಗ ಹೈಡ್ರೋಕಾರ್ಬನ್ ಅಂತ ಹೇಳಿದ್ರೆ ಉತ್ತರಿಸಲಿಕ್ಕೂ ಸಹ ಪ್ರಯತ್ನ ಪಡ್ತಾ ಇದ್ದೀರಾ. ಹಾಗಾದ್ರೆ ಹೇಳಿ ನೋಡೋಣ, ಹೈಡ್ರೋಕಾರ್ಬನ್ ಅಂತ ಹೇಳಿದ್ರೆ ಏನು? ಹೈಡ್ರೋಕಾರ್ಬನ್ ಅಂತ ಹೇಳಿದ್ರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇಂದ ಆದಂತಹ ಸಂಯುಕ್ತ. ಹೈಡ್ರೋಕಾರ್ಬನ್ ಅಂತ ಹೇಳಿದ್ರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇಂದಾದಂತಹ ಸಂಯುಕ್ತವನ್ನ ನಾವೇನಂತ ಹೇಳಿ ಕರಿತೀವಿ ಮಕ್ಕಳೇ? ಹೈಡ್ರೋಕಾರ್ಬನ್ ಅಂತ ಹೇಳಿ ಕರಿತೀವಿ. ಈ ಹೈಡ್ರೋಕಾರ್ಬನ್ ಇಲ್ಲಿ ಕಂಡು ಬರುವಂತಹ ವರ್ಗೀಕರಣವನ್ನು ನಾವು ತಿಳಿಯೋಣ. ಹಾಗಾದ್ರೆ ಈಗ ನಾನು ಬರೆದಿರುವಂತಹ ಈ ವರ್ಗೀಕರಣವನ್ನು ಗಮನಿಸಿ. ಹೈಡ್ರೋಕಾರ್ಬನ್ನ ವರ್ಗೀಕರಣವನ್ನು ಈಗ ನೀವು ನೋಡ್ತಾ ಇದ್ದೀರ. ಹೈಡ್ರೋಕಾರ್ಬನ್ ಅನ್ನ ಪ್ರಮುಖವಾಗಿ ಎರಡು ವರ್ಗಗಳಾಗಿ ವಿಂಗಡಿಸಿದ್ದಾರೆ. ಹೈಡ್ರೋಕಾರ್ಬನ್ ಅನ್ನ ಪ್ರಮುಖವಾಗಿ ಎರಡು ವರ್ಗಗಳಾಗಿ ವಿಂಗಡಿಸಿದ್ದಾರೆ. ಒಂದು ತೆರೆದ ಸರಪಳಿ ಹೈಡ್ರೋಕಾರ್ಬನ್, ಒಂದು ತೆರೆದ ಸರಪಳಿ ಹೈಡ್ರೋಕಾರ್ಬನ್ ಅಥವಾ ಅಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ ಅಂತ ಹೇಳಿ ಕರೀತೀವಿ. ಇನ್ನೊಂದು ವರ್ಗೀಕರಣ ಏನಪ್ಪಾ ಅಂತ ಹೇಳಿದರೆ, ಹೈಡ್ರೋಕಾರ್ಬನ್ನಿನಲ್ಲಿರುವಂತಹ ಮೊದಲನೇದರಲ್ಲಿ ಪ್ರಮುಖವಾಗಿ ಎರಡು ಭಾಗಗಳಾಗಿ ವರ್ಗೀಕರಿಸ್ತಾ ಹೋಗ್ತೀವಿ. ಒಂದು ತೆರೆದ ಸರಪಳಿ ಹೈಡ್ರೋಕಾರ್ಬನ್, ಇನ್ನೊಂದು ಮುಚ್ಚಿದ ಸರಪಳಿ ಹೈಡ್ರೋಕಾರ್ಬನ್ ಅಥವಾ ಸೈಕ್ಲಿಕ್ ಹೈಡ್ರೋಕಾರ್ಬನ್ ಅಂತ ಹೇಳಿ ಕರೀತೀವಿ. ಮುಚ್ಚಿದ ಸರಪಳಿ, ಕ್ಲೋಸ್ ರಿಂಗ್ ಸ್ಟ್ರಕ್ಚರ್ ಅಂತ ಏನಿದೆ, ಇದನ್ನು ನಾವು ಇದು ಮುಚ್ಚಿದ ಸರಪಳಿ ಹೈಡ್ರೋಕಾರ್ಬನ್ಗೆ ಇದಾಗಿರುತ್ತೆ. ಹಾಗೆ ಈ ತೆರೆದ ಸರಪಳಿ ಅಥವಾ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ ಏನಿದೆ, ಈ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ ಸಂಬಂಧಿಸಿದಾಗೆ ಇದನ್ನು ಪುನಃ ಮತ್ತೆ ಎರಡು ವರ್ಗಗಳಾಗಿ ವರ್ಗೀಕರಿಸ್ತಾ ಹೋಗ್ತಾರೆ. ಅದರಲ್ಲಿ ತೆರೆದ ಸರಪಳಿ ಅಥವಾ ಅಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ ನಲ್ಲಿರುವಂತಹ ಎರಡು ವಿಧಗಳು, ಒಂದು ಪರ್ಯಾಪ್ತ ಹೈಡ್ರೋಕಾರ್ಬನ್ ಅನ್ನುವಂಥದ್ದು, ಇನ್ನೊಂದು ಅಪರ್ಯಾಪ್ತ ಹೈಡ್ರೋಕಾರ್ಬನ್. ಒಂದು ಪರ್ಯಾಪ್ತ ಹೈಡ್ರೋಕಾರ್ಬನ್, ಮತ್ತೊಂದು ಅಪರ್ಯಾಪ್ತ ಹೈಡ್ರೋಕಾರ್ಬನ್. ಹಾಗೆ ಮುಚ್ಚಿದ ಸರಪಳಿ ಅಥವಾ ಸೈಕ್ಲಿಕ್ ಹೈಡ್ರೋಕಾರ್ಬನ್ ಅನ್ನ ವರ್ಗೀಕರಣವನ್ನು ನೋಡ್ತಾ ಹೋದ್ರೆ, ಮುಚ್ಚಿದ ಸರಪಳಿ ಹೈಡ್ರೋಕಾರ್ಬನ್ ಅನ್ನು ಸಹ ಅಲಿಸೈಕ್ಲಿಕ್ ಹೈಡ್ರೋಕಾರ್ಬನ್ ಮತ್ತು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಅಂತ ಹೇಳಿ ಕರೀತೀವಿ. ಅಲಿಸೈಕ್ಲಿಕ್ ಹೈಡ್ರೋಕಾರ್ಬನ್ ಮತ್ತು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಅಂತ ಹೇಳಿ ಕರೀತೀವಿ. ಈ ಆರೋಮ್ಯಾಟಿಕ್ ಮತ್ತು ಅಲಿಸೈಕ್ಲಿಕ್ ಹೈಡ್ರೋಕಾರ್ಬನ್ಗಳೆರಡೂ ಸಹ ಯಾವುದರ ವಿಧಾಗಿರುತ್ತೆ, ಯಾವುದರ ಎರಡು ವರ್ಗೀಕರಣ ಆಗಿರುತ್ತೆ? ಮುಚ್ಚಿದ ಸರಪಳಿ ಹೈಡ್ರೋಕಾರ್ಬನ್ ಅನ್ನ ವರ್ಗೀಕರಣ ಆಗಿದೆ. ಈಗ ನಾವು ನೋಡಿದ್ವಿ, ಹೈಡ್ರೋಕಾರ್ಬನ್ ಹೈಡ್ರೋಕಾರ್ಬನ್ ಅನ್ನು ಪ್ರಮುಖವಾಗಿ ಎರಡು ವಿಧವಾಗಿ ವರ್ಗೀಕರಿಸ್ತಾ ಹೋಗ್ತಾರೆ. ಒಂದು ತೆರೆದ ಸರಪಳಿ ಹೈಡ್ರೋಕಾರ್ಬನ್, ಇನ್ನೊಂದು ಮುಚ್ಚಿದ ಸರಪಳಿ ಹೈಡ್ರೋಕಾರ್ಬನ್. ತೆರೆದ ಸರಪಳಿ ಹೈಡ್ರೋಕಾರ್ಬನ್ ಅನ್ನ ಪರ್ಯಾಪ್ತ ಹೈಡ್ರೋಕಾರ್ಬನ್ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿ ವರ್ಗೀಕರಿಸ್ತಾರೆ. ಹಾಗೆ ಮುಚ್ಚಿದ ಸರಪಳಿ ಹೈಡ್ರೋಕಾರ್ಬನ್ ಅನ್ನ ಅಲಿಸೈಕ್ಲಿಕ್ ಮತ್ತು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಆಗಿ ವರ್ಗೀಕರಿಸ್ತಾರೆ. ನಂತರ ಪುನಃ ಈ ತೆರೆದ ಸರಪಳಿ ಹೈಡ್ರೋಕಾರ್ಬನ್ ನಲ್ಲಿ ಬರುವಂತಹ ಪರ್ಯಾಪ್ತ ಹೈಡ್ರೋಕಾರ್ಬನ್ ಗುಂಪಿನಲ್ಲಿ ಬರುವಂತಹದ್ದು ಯಾವುದಪ್ಪ ಅಂತ ಹೇಳಿದ್ರೆ ಆಲ್ಕೇನ್ ಅನ್ನುವಂತಹದ್ದು ಬರುತ್ತೆ. ಅಪರ್ಯಾಪ್ತದಲ್ಲಿ ಪುನಃ ಎರಡು ವಿಧ ಇರುತ್ತೆ. ಆ ಅಪರ್ಯಾಪ್ತದಲ್ಲಿ ಕಂಡು ಬರುವಂತಹದ್ದು ಯಾವುದಾಗಿರುತ್ತಪ್ಪ ಅಂತ ಹೇಳಿದ್ರೆ ಆಲ್ಕೀನ್ ಮತ್ತು ಆಲ್ಕೈನ್ ಅನ್ನುವಂಥದ್ದು. ಆಲ್ಕೀನ್ ಮತ್ತು ಆಲ್ಕೈನ್. ಇಲ್ಲಿ ನಾನು ಬರೆದಿರುವಂತಹದ್ದನ್ನು ಸಹ ನೀವು ಗಮನಿಸಬೇಕು. ಜೊತೆಗೆ ಉಚ್ಚಾರಣೆಯನ್ನು ಸಹ
ಪ್ರೊನೌನ್ಸಿಯೇಷನ್ ಸಹ ನೀವು ಅದನ್ನು ಗಮನಿಸಬೇಕು. ಇದನ್ನು ಹೇಗೆ ಓದ್ತೀರಾ ಮಕ್ಕಳೇ? ಪರ್ಯಾಪ್ತ ಹೈಡ್ರೋಕಾರ್ಬನ್ನಿನ ವರ್ಗೀಕರಣದಲ್ಲಿ ಕಂಡುಬರುವಂತದ್ದು ಆಲ್ಕೇನ್. ಅಪರ್ಯಾಪ್ತ ಹೈಡ್ರೋಕಾರ್ಬನ್ನಲ್ಲಿ ಕಂಡುಬರುವಂತದ್ದು ಆಲ್ಕೀನ್. ಮತ್ತೊಂದು ಯಾವುದಪ್ಪ ಅಂತ ಹೇಳಿದ್ರೆ ಆಲ್ಕೈನ್ ಅನ್ನುವಂತಹದ್ದು ಇಲ್ಲಿ ಕಂಡುಬರುತ್ತದೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ನಲ್ಲಿ ಕಂಡುಬರುವಂತಹ ಆಲ್ಕೇನ್ ಏನಿದೆ, ಈ ಆಲ್ಕೇನಿನಲ್ಲಿ ಹೈಡ್ರೋಕಾರ್ಬನ್ ಅಂದ್ರೆ ಇದರಲ್ಲಿರುವ ನಾವು ಕಲಿತಾ ಇರುವಂತದ್ದೇ ಹೈಡ್ರೋಕಾರ್ಬನ್ಗಳ ಬಗ್ಗೆ. ಹಾಗಾಗಿ ಇಲ್ಲಿ ಹೈಡ್ರೋಜನ್ ಮತ್ತು ಕಾರ್ಬನ್ ಬಿಟ್ಟು ಬೇರೆ ಯಾವುದೇ ಸಂಘಾತಗಳು ಇಲ್ಲಿ ನಾವು ಅದರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ. ಹಾಗಾಗಿ ಇಲ್ಲಿ ಆಲ್ಕೇನ್ ಅನ್ನುವಂತಹ ಒಂದು ಗುಂಪಿನಲ್ಲಿ ಬರುವಂತಹ ಹೈಡ್ರೋಕಾರ್ಬನ್ಗಳೇನಿವೆ ಅಥವಾ ಕಾರ್ಬನ್ನಿನ ಪರಮಾಣುಗಳೇನಿದೆ ಅಥವಾ ಕಾರ್ಬನ್ ಮತ್ತು ಹೈಡ್ರೋಜನ್ನಿನ ಪರಮಾಣುಗಳ ನಡುವೆ ಇಲ್ಲಿ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ ಏಕಬಂಧ. ಯಾವ ಬಂಧ ಇರುತ್ತೆ? ಏಕಬಂಧ ಇರುತ್ತೆ. ಆಲ್ಕೇನ್ಗಳ ನಡುವೆ ಕಂಡುಬರುವಂತಹ ಬಂಧ ಯಾವಾಗಿರುತ್ತೆ? ಏಕಬಂಧ ಆಗಿರುತ್ತೆ. ಹಾಗಾಗಿ ಏಕಬಂಧದಿಂದ ಕೂಡಿದಂತಹ ಹೈಡ್ರೋಕಾರ್ಬನ್ಗಳೆಲ್ಲವೂ ಸಹ ಯಾವುದಾಗಿರುತ್ತೆ? ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿರುತ್ತೆ. ಅದು ಹೆಚ್ಚು ಸ್ಥಿರವಾಗಿರುವಂತಹ ಹೈಡ್ರೋಕಾರ್ಬನ್ಗಳಾಗಿರುತ್ತೆ. ಹಾಗೆ ಆಲ್ಕೀನ್ ಅಪರ್ಯಾಪ್ತ ಹೈಡ್ರೋಕಾರ್ಬನ್ನಲ್ಲಿ ಕಂಡುಬರುವಂತಹ ಸಂಯುಕ್ತಗಳೇನಿದೆ ಆಲ್ಕೀನ್ ಇದರಲ್ಲಿ ಇದರಲ್ಲಿ ಕಾರ್ಬನ್ ಪರಮಾಣು ಅಥವಾ ಕಾರ್ಬನ್ ಪರಮಾಣುಗಳ ನಡುವೆ ಕೊನೆಯಲ್ಲಿ ಯಾವುದೋ ಒಂದು ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ಇಲ್ಲಿ ಏನಾಗ್ತಾ ಇರುತ್ತೆ? ದ್ವಿಬಂಧ ಇರುತ್ತೆ. ಯಾವ ಬಂಧ ಇರುತ್ತೆ? ದ್ವಿಬಂಧ ಇರುತ್ತೆ. ಎರಡು ಅನುಕ್ರಮ ಅಂದ್ರೆ ಕಾರ್ಬನ್ ಸರಪಳಿಯಲ್ಲಿ ಕಾರ್ಬನ್ ಪರಮಾಣುಗಳ ಉದ್ದ ಸರಪಳಿಯಲ್ಲಿ ಎರಡು ಅಕ್ಕಪಕ್ಕದ ಎರಡು ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಇದ್ರೆ ಎರಡು ಜೊತೆ ಎಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಬಂಧ ಉಂಟಾಗುತ್ತೆ. ಅದನ್ನು ನಾವೇನಂತ ಹೇಳಿ ಕರಿತೀವಿ? ದ್ವಿಬಂಧ. ಆಲ್ಕೀನ್ಗಳಲ್ಲಿ ದ್ವಿಬಂಧವನ್ನ ಕಾಣಬಹುದು. ಹಾಗೆ ಆಲ್ಕೈನಿಗೆ ಬಂದ್ರೆ ಆಲ್ಕೈನ್ಗಳಲ್ಲಿ ಕಾರ್ಬನ್ ಸರಪಳಿಗಳು ಕಾರ್ಬನ್ನಿನ ಪರಮಾಣುಗಳ ಉದ್ದ ಸರಪಳಿಯಲ್ಲಿ ಏನಾಗುತ್ತೆ? ಕಾರ್ಬನ್ ಪರಮಾಣುಗಳ ನಡುವೆ ಒಂದು ಜೊತೆ ಕಾರ್ಬನ್ ಪರಮಾಣುಗಳ ನಡುವೆ 3 ಜೊತೆ ಎಲೆಕ್ಟ್ರಾನ್ಗಳ ಹಂಚಿಕೆ ಉಂಟಾಗುತ್ತೆ. ಹಾಗಾಗಿ ಇಲ್ಲಿ ಕಂಡುಬರುವಂತಹ ಬಂಧ ಯಾವುದಾಗಿರುತ್ತೆ? ತ್ರಿಬಂಧ ಆಗಿರುತ್ತೆ. ಇದನ್ನು ನೀವು ನೆನಪಿಟ್ಕೊಳ್ಬೇಕಾಗುತ್ತೆ. ಈಗ ನಾವು ಆಲ್ಕೀನ್ ಮತ್ತು ಆಲ್ಕೈನ್ ಅನ್ನು ಗಮನಿಸಿದ್ವಿ. ಆಲ್ಕೀನ್ ನಲ್ಲಿ ದ್ವಿಬಂಧವನ್ನು ಕಾಣ್ತೀವಿ, ಆಲ್ಕೈನ್ ನಲ್ಲಿ ಯಾವ ಬಂಧ ಕಾಣ್ತೀವಿ? ತ್ರಿಬಂಧವನ್ನು ಕಾಣ್ತೀವಿ. ಈ ರೀತಿಯಲ್ಲಿ ತೆರೆದ ಸರಪಳಿ ಹೈಡ್ರೋಕಾರ್ಬನ್ಗಳನ್ನ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿ ವರ್ಗೀಕರಿಸಿದ್ದಾರೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ ನಲ್ಲಿ ಆಲ್ಕೇನ್ ಕಂಡುಬರುತ್ತೆ. ಆಲ್ಕೇನಿನಲ್ಲಿ ಕಂಡುಬರುವಂತಹ ಬಂಧ ಏಕಬಂಧವಾಗಿರುತ್ತೆ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ ಕಂಡುಬರುವಂತಹದ್ದು ಯಾವುದಾಗಿರುತ್ತೆ? ಆಲ್ಕೀನ್ ಮತ್ತು ಆಲ್ಕೈನ್ಗಳು ಅಪರ್ಯಾಪ್ತ ಗುಂಪಿನ ಹೈಡ್ರೋಕಾರ್ಬನ್ ನಲ್ಲಿ ಕಂಡುಬರ್ತಾ ಇರುತ್ತೆ. ಆಲ್ಕೀನಿನ ಸಂಯುಕ್ತಗಳಲ್ಲಿ ಆಲ್ಕೀನಿನಲ್ಲಿ ದ್ವಿಬಂಧ ಕಂಡುಬರುತ್ತೆ. ಆಲ್ಕೈನ್ಗಳಲ್ಲಿ ಏನಾಗಿರುತ್ತೆ? ತ್ರಿಬಂಧ ಕಂಡುಬರುವಂತಹದ್ದಾಗಿದೆ. ಹಾಗೆ ಮುಚ್ಚಿದ ಸರಪಳಿ ಹೈಡ್ರೋಕಾರ್ಬನ್ ಅಂತ ಹೇಳಿದ್ರೆ ವೃತ್ತಾಕಾರದಲ್ಲಿ ಚಕ್ರಾಕಾರದಲ್ಲಿ ಸೈಕ್ಲಿಕ್ ಆಗಿ ಅದು ಇರುವಂತಹ ಚಕ್ರಾಕಾರದಲ್ಲಿ ವೃತ್ತಾಕಾರದಲ್ಲಿ ಇರುವಂತಹ ಮುಚ್ಚಿದ ರೀತಿಯಲ್ಲಿರುವಂತಹ ಈ ಸರಪಳಿಯಲ್ಲಿ ಕಂಡುಬರುವಂತಹ ಹೈಡ್ರೋಕಾರ್ಬನ್ನಲ್ಲಿ ಆಲಿಸೈಕ್ಲಿಕ್ ಹೈಡ್ರೋಕಾರ್ಬನ್ ಮತ್ತು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಎರಡು ವರ್ಗೀಕರಣವನ್ನು ಕಾಣ್ತಾ ಹೋಗ್ತೀವಿ. ಅಲಿಸೈಕ್ಲಿಕ್ ಹೈಡ್ರೋಕಾರ್ಬನ್ ನಲ್ಲಿ ಪರ್ಯಾಪ್ತ ಅಲಿಸೈಕ್ಲಿಕ್ ಹೈಡ್ರೋಕಾರ್ಬನ್ ಮತ್ತು ಅಪರ್ಯಾಪ್ತ ಅಲಿಸೈಕ್ಲಿಕ್ ಹೈಡ್ರೋಕಾರ್ಬನ್ಗಳನ್ನು ಮೊದಲ ವರ್ಗೀಕರಣ ಮಾಡಿದ್ದಾರೆ. ಈಗ ನಾವು ಹೈಡ್ರೋಕಾರ್ಬನ್ಗಳ ವರ್ಗೀಕರಣವನ್ನು ತಿಳಿದ ನಂತರ ಇದರಲ್ಲಿ ಕಂಡುಬರುವಂತಹ ಪರ್ಯಾಪ್ತ ಹೈಡ್ರೋಕಾರ್ಬನ್ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಇವುಗಳ ಬಗ್ಗೆ ಒಂದೊಂದಾಗಿ ತಿಳಿತಾ ಹೋಗೋಣ. ಹಾಗಾದ್ರೆ ಏನನ್ನ ತಿಳಿದ್ವಿ ಮಕ್ಕಳೇ? ನಾವು ಹೈಡ್ರೋಕಾರ್ಬನ್ ಅಂತೇಳಿ ಹೈಡ್ರೋಕಾರ್ಬನ್ನಿನ ವರ್ಗೀಕರಣವನ್ನು ನಾವು ಏನ್ ಮಾಡಿದ್ವಿ ಅರ್ಥೈಸ್ಕೊಂಡಿದ್ವಿ ಅನ್ನುವಂಥದ್ದು. ಮಕ್ಕಳ ಈ ವಿಚಾರಗಳನ್ನ ಇಲ್ಲಿ ಬರ್ಕೊಂಡ್ರೆ ಈ ವರ್ಗೀಕರಣವನ್ನು ಬರ್ಕೊಂಡ್ರೆ ನಿಮಗೆ ಅದು ಕಲಿಕೆಗೆ ಬಹಳಷ್ಟು ಸಹಾಯ ಆಗುತ್ತೆ. ಹಾಗಾಗಿ ಇದನ್ನು ನೀವು ನಿಮ್ಮ ನೋಟ್ಬುಕ್ನಲ್ಲಿ ಅದನ್ನು ಬರ್ಕೊಳ್ಳಿ.
ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ ಕಂಡುಬರುವಂತಹ ಗುಂಪು ಯಾವುದಾಗಿದೆ? ಆಲ್ಕೇನ್ ಅನ್ನುವಂತಹದ್ದು ಒಂದು ಗುಂಪು ಕಂಡುಬರುವಂತದ್ದಾಗಿದೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತ ಹೇಳಿದ್ರೆ ಅದರಲ್ಲಿ ಈಗ ಹೈಡ್ರೋಕಾರ್ಬನ್ಗಳ ವಿಧಗಳಲ್ಲಿ ನಾವು ಪರ್ಯಾಪ್ತ ಹೈಡ್ರೋಕಾರ್ಬನ್ ಬಗ್ಗೆ ತಿಳಿದುಕೊಳ್ತಾ ಇದ್ದೀವಿ. ಪರ್ಯಾಪ್ತ ಹೈಡ್ರೋಕಾರ್ಬನ್ ಈ ಪರ್ಯಾಪ್ತ ಹೈಡ್ರೋಕಾರ್ಬನ್ ಗುಂಪಿಗೆ ಯಾವುದು ಬರುತ್ತಪ್ಪ ಅಂತ ಹೇಳಿದ್ರೆ ಯಾವುದು ಸೇರ್ಕೊಂಡಿದೆ? ಆಲ್ಕೇನ್ ಅನ್ನುವಂಥದ್ದು ಸೇರ್ಕೊಂಡಿದೆ. ಇದನ್ನ ನೋಡಬೇಕು, ಆಲ್ಕೇನ್ ಅನ್ನುವಂಥದ್ದು ಗೊತ್ತಾಗ್ತಿದೆ ಅಲ್ವಾ? ಆಲ್ಕೇನ್ ಅನ್ನುವಂತಹ ಸಂಗತಿ. ಈ ಆಲ್ಕೇನ್ ಗುಂಪಿನಲ್ಲಿ ಬರುವಂತಹ ಆಲ್ಕೇನ್ ಅನ್ನುವಂಥದ್ದು ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿದೆ. ಈ ಆಲ್ಕೇನ್ ಗುಂಪಿನಲ್ಲಿ ಬರುವಂತಹ ಸದಸ್ಯರನ್ನ ನಾವು ಪರಿಚಯ ಮಾಡಬೇಕಾ? ಆಲ್ಕೇನ್ ಗುಂಪಿನಲ್ಲಿ ಬರುವಂತಹ ಸದಸ್ಯರು ಯಾರಾಗಿರ್ತಾರಪ್ಪ ಅಂತ ಹೇಳಿದ್ರೆ ಮೊದಲನೆಯ ಸದಸ್ಯ ಯಾವುದಪ್ಪ ಅಂತ ಹೇಳಿದ್ರೆ ಮೀಥೇನ್. ಸದಸ್ಯ ಯಾರಾಗಿರ್ತಾರೆ? ಮೀಥೇನ್. ಇಲ್ಲಿ ಏನಪ್ಪ ಇದನ್ನ ಮೀಥೇನ್ ಅಂತ ಹೇಳಿದ್ರಿ ಅನ್ನುವಂತಹದ್ದನ್ನು ಸಹ ನಿಮಗೆ ಪ್ರಶ್ನೆ ಬರಬಹುದು. ಮೀಥೇನ್ ಅನ್ನುವಂತಹ ಸಂಯುಕ್ತ ಇದೆ, ಹಾಗಾಗಿ ಇಲ್ಲಿ ನಾವು ಅದನ್ನ ಆಲ್ಕೇನಿನ ಸದಸ್ಯ ಅಂತ ಹೇಳೋದಕ್ಕೂ ಸಹ ಅಲ್ಲಿ ಕೆಲವು ನಿಬಂಧನೆಗಳಿವೆ. ಅದೇ ರೀತಿಯಲ್ಲಿ ಹೇಳ್ತಾ ಹೋಗ್ಬೇಕಾಗುತ್ತೆ. ಇಲ್ಲಿ ನಾವು ಫಸ್ಟ್ ಮೀಥೇನ್ ಅನ್ನ ಪರಿಚಯ ಮಾಡಿಕೊಂಡು ಆ ನಂತರದಲ್ಲಿ ನಾವು ಈ ಸರಪಳಿಗೆ ಸಂಬಂಧಿಸಿದಂತಹ ಗುಂಪಿನ ಸದಸ್ಯರ ಬಗ್ಗೆ ತಿಳಿದುಕೊಂಡು ಹೋಗೋಣ. ಮೀಥೇನ್ ಅನ್ನುವಂತಹದ್ದು ಕಾರ್ಬನ್ನಿನ ಸಂಯುಕ್ತ. ಹಾಗಾಗಿ ಇದು ಹೈಡ್ರೋಕಾರ್ಬನ್ನಿನ ಬಗ್ಗೆನೇ ಓದ್ತಾ ಇರೋದ್ರಿಂದ ಈ ಮೀಥೇನ್ ಅನ್ನುವಂತಹದರಲ್ಲಿ ಕಾರ್ಬನ್ನಿನ ಪರಮಾಣು ಒಂದಿದೆ, ಹೈಡ್ರೋಜನಿನ ಪರಮಾಣು 4 ಇದೆ. ಇದು ನಿಮಗೆ ಗೊತ್ತಿದೆ. ಕಾರ್ಬನ್ ಮತ್ತು ಹೈಡ್ರೋಜನ್ ಪರಮಾಣುಗಳ ಕಾರ್ಬನ್ ಒಂದಿದೆ, ಹೈಡ್ರೋಜನ್ ಎಷ್ಟಿದೆ? 4 ಇದೆ. ಹಾಗಾದ್ರೆ ಈ ಕಾರ್ಬನ್ ಒಂದು ಕಾರ್ಬನ್ ಪರಮಾಣು, ಹೈಡ್ರೋಜನ್ 4 ಪರಮಾಣುಗಳು ಸೇರಿದಾಗ ಮೀಥೇನ್ ಅನ್ನುವಂತಹ ಒಂದು ಸಂಯುಕ್ತ ಉಂಟಾಗಿದೆ. ಇದರ ಚುಕ್ಕಿ ಸೂತ್ರವನ್ನು ಸಹ ನೀವು ಬರೆಯಬಹುದು ಅಲ್ವಾ ಮಕ್ಕಳೇ? ಹೇಗೆ ಬರೀತೀರ ನೋಡಿ. ಇದರ ಚುಕ್ಕಿ ಸೂತ್ರವನ್ನು ನೆನಪು ಮಾಡಿಕೊಂಡು ನಾವು ಮುಂದಿನ ಹಂತಕ್ಕೆ ಹೋಗೋಣ. ಕಾರ್ಬನ್ನಿನ ಪರಮಾಣು ಸಂಖ್ಯೆ 6. ಕಾರ್ಬನ್ನಿನ ಪರಮಾಣು ಸಂಖ್ಯೆ 6. ಇದರ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆದ್ರೆ 1s2 2s2 2p2. ಕಾರ್ಬನ್ನಿನ ವೇಲೆನ್ಸ್ ಎಲೆಕ್ಟ್ರಾನ್ ಎಷ್ಟು? 4. ಕಾರ್ಬನ್ನಿನ ವೇಲೆನ್ಸ್ ಎಲೆಕ್ಟ್ರಾನ್ ಎಷ್ಟು? 4. ಹಾಗಾದ್ರೆ ಇದು n(np6) ಹೊಂದಲಿಕ್ಕೆ ಇನ್ನು ಎಷ್ಟು ಎಲೆಕ್ಟ್ರಾನ್ ಬೇಕು ಅಂತ ಹೇಳಿದ್ರೆ, ಹಾಗಾಗಿ ಮತ್ತೆ ನೀವು ಹೇಳ್ತೀರಾ ಇನ್ನ 4 ಎಲೆಕ್ಟ್ರಾನ್ ಬೇಕು ಅಂತ ಹೇಳ್ತೀವಿ. ಹಾಗಾಗಿ ಈಗ ನಾವು ಚುಕ್ಕಿ ಸೂತ್ರವನ್ನ ಬರೆಯುವಾಗ ಇಲ್ಲಿ ಕಾರ್ಬನ್ ಮತ್ತು ಹೈಡ್ರೋಜನ್ ಪರಮಾಣುಗಳ ಜೋಡಣೆಯನ್ನು ಸಹ ನಾವು ಅರ್ಥೈಸಿಕೊಳ್ಳುತ್ತೇವೆ. ಹಾಗಾಗಿ ಇಲ್ಲಿ ನಾವು ಇದನ್ನು ಬರೀಬೇಕಂದ್ರೆ ಮೊದಲು ಕಾರ್ಬನ್ ಪರಮಾಣುವನ್ನು ಹಾಕೊಳ್ಳೋಣ. ಒಂದು ಕಾರ್ಬನ್ ಪರಮಾಣು, ಅದರ ಸುತ್ತ 4 ಹೈಡ್ರೋಜನ್ ಪರಮಾಣುಗಳಿವೆ. ಹಾಗಾಗಿ ನಾವು 4 ಹೈಡ್ರೋಜನ್ ಪರಮಾಣುಗಳನ್ನು ಸಹ ಅದರ ಸುತ್ತದಲ್ಲಿ ಬರೀಬೇಕಾದ್ರೆ ಒಂದು ಹೈಡ್ರೋಜನ್ ಪರಮಾಣು ಇನ್ನೊಂದು ಹೈಡ್ರೋಜನ್ ಪರಮಾಣುವಿಗೆ ಟಚ್ ಆಗದೇ ಇರುವ ಹಾಗೆ ಬರೀಬೇಕು. ಕೆಲವೊಮ್ಮೆ ಆ ರೀತಿ ಟಚ್ ಮಾಡ್ಬಿಡ್ತೀರಾ, ಆ ರೀತಿ ಟಚ್ ಮಾಡದೇ ಇರುವ ಹಾಗೆ ಬರೀಬೇಕು. ಇದು ಒಂದು ಹೈಡ್ರೋಜನ್ ಪರಮಾಣು, ಈ ಸರ್ಕಲ್ ತಾಪ್ ಪರಮಾಣು, ಇದು ಒಂದು ಹೈಡ್ರೋಜನ್ ಪರಮಾಣು, ಇದು ಒಂದು ಹೈಡ್ರೋಜನ್ ಪರಮಾಣು. ಹಾಗಾದ್ರೆ ಈಗ ನಾವು ಹೇಳ್ತಾ ಹೋಗೋಣ ಯಾವ ಪರಮಾಣು? ಇದು ಕಾರ್ಬನ್ ಪರಮಾಣು. ಮಧ್ಯದಲ್ಲಿರುವಂಥದ್ದು, ಸುತ್ತದಲ್ಲಿರುವಂತಹ ಪರಮಾಣು ಯಾವುದಪ್ಪ ಅಂತ ಹೇಳಿದ್ರೆ ಹೈಡ್ರೋಜನ್ ಪರಮಾಣು. ಕಾರ್ಬನ್ನಿನಲ್ಲಿ ಇನ್ನ ವೇಲೆನ್ಸ್ ಎಲೆಕ್ಟ್ರಾನ್ ಎಷ್ಟಿದೆ ಮಕ್ಕಳೇ? 4 ವೇಲೆನ್ಸ್ ಎಲೆಕ್ಟ್ರಾನ್ ಇದೆ. ಅದು n(np6) ಅನ್ನ ಹೊಂದಿಗೆ ಎಷ್ಟು ಎಲೆಕ್ಟ್ರಾನ್ಗಳು ಬೇಕಾಗುತ್ತೆ? ಇನ್ನ 4 ಎಲೆಕ್ಟ್ರಾನ್ಗಳು ಬೇಕಾಗುತ್ತೆ. ಹಾಗಾಗಿ ಅದ ಏನ್ ಮಾಡುತ್ತೆ? ತನ್ನಲ್ಲಿರುವಂತಹ 4 ಎಲೆಕ್ಟ್ರಾನ್ಗಳನ್ನು ಪಕ್ಕದಲ್ಲಿರುವಂತಹ ಹೈಡ್ರೋಜನ್ ಪರಮಾಣುಗಳೊಂದಿಗೆ ಪ್ರತಿಯೊಂದು ಪರಮಾಣುವಿನ ಜೊತೆಗೂ ಒಂದೊಂದು ಎಲೆಕ್ಟ್ರಾನ್ ಅನ್ನು ಏನ್ ಮಾಡುತ್ತೆ? ಹಂಚಿಕೊಳ್ತಾ ಹೋಗುತ್ತೆ. ಹಾಗಾಗಿ ಈ ಹೈಡ್ರೋಜನ್ ಪರಮಾಣುವಿನ ಜೊತೆಗೆ 1 ಎಲೆಕ್ಟ್ರಾನ್, ಈ ಹೈಡ್ರೋಜನ್ನಿನ ಪರಮಾಣುವಿನ ಜೊತೆಗೆ 1 ಎಲೆಕ್ಟ್ರಾನ್, ಈ ಹೈಡ್ರೋಜನ್ನಿನ ಪರಮಾಣುವಿನ ಜೊತೆಗೆ 1 ಎಲೆಕ್ಟ್ರಾನ್, ಹಾಗೆ ಈ ಹೈಡ್ರೋಜನ್ನಿನ
ವೇಲೆನ್ಸ್ ಎಲೆಕ್ಟ್ರಾನ್ ಎಷ್ಟಿದೆ? 1. ಹಾಗಾದ್ರೆ ಆ ಗುಣ ಅದು ಫುಲ್ಫಿಲ್ ಆಗಲಿಕ್ಕೆ, ಅದು ಸ್ಥಿರ ಎಲೆಕ್ಟ್ರಾನ್ ವಿನ್ಯಾಸವನ್ನು ಹೊಂದಲಿಕ್ಕೆ ಅಂತ ಹೇಳಿದ್ರೆ ಹೀಲಿಯಂನ ರಚನೆಯನ್ನು ಹೊಂದಲಿಕ್ಕೆ ಅದಕ್ಕೆ ಎಷ್ಟು ಬೇಕಾಗುತ್ತೆ? ಎಲೆಕ್ಟ್ರಾನ್ ಇನ್ನು 1 ಬೇಕಾಗುತ್ತೆ. ಹಾಗಾಗಿ ಅದು 1 ಎಲೆಕ್ಟ್ರಾನ್ ಅನ್ನ ಏನ್ ಮಾಡುತ್ತೆ? ಹಂಚಿಕೊಳ್ತಾ ಹೋಗುತ್ತೆ. ಯಾವುದ್ರ ಜೊತೆಗೆ? 1 ಹೈಡ್ರೋಜನ್ ಪರಮಾಣು ತನ್ನಲ್ಲಿರುವಂತಹ 1 ವೇಲೆನ್ಸ್ ಎಲೆಕ್ಟ್ರಾನ್ ಅನ್ನ ಕಾರ್ಬನ್ ಜೊತೆಗೆ ಹಂಚಿಕೊಳ್ತಾ ಇದೆ. ಹಾಗೆ ಇದು ಸಹ ತನ್ನಲ್ಲಿರುವಂತಹ ಕಾರ್ಬನ್ ಪರಮಾಣು ಜೊತೆಗೆ ಹಂಚಿಕೊಳ್ಳುತ್ತೆ. ಈ ಹೈಡ್ರೋಜನ್ ಹಂಚಿಕೊಳ್ಳುತ್ತೆ, ಈ ಹೈಡ್ರೋಜನ್ ಸಹ ಅದು ಹಂಚಿಕೊಳ್ತಾ ಇದೆ. ಈಗ ನೋಡ್ತಾ ಹೋಗೋಣ. ಹಾಗಾದ್ರೆ ನಾವು ಬರೆದಿರುವಂತಹ ಚುಕ್ಕಿ ಸೂತ್ರ ಸರಿ ಇದೆಯೇ ಅನ್ನುವಂಥದ್ದು ನೋಡಿದಾಗ ಈಗ ನಮಗೆ ಕಾಮನಿನಲ್ಲಿ ಎಷ್ಟಿರಬೇಕು? 4 ವೇಲೆನ್ಸ್ ಎಲೆಕ್ಟ್ರಾನ್ ಅನ್ನೋದು ಪಕ್ಕದ ಹೈಡ್ರೋಜನ್ ಪರಮಾಣುಗಳ ಜೊತೆಗೆ, ಪ್ರತಿಯೊಂದು ಪರಮಾಣುವಿನ ಜೊತೆಗೆ ಹಂಚಿಕೊಂಡು ಅದು NH2 ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಅನ್ನ ಅದು ಪಡೆಯುತ್ತದೆ ಅನ್ನುವಂಥದ್ದನ್ನು ನೋಡೋಣ. ಈಗ ನೋಡಿ, ಇದು ಕಾರ್ಬನ್ ಪರಮಾಣು. ಈ ಕಾರ್ಬನ್ ಪರಮಾಣುವಿನಲ್ಲಿರುವಂತಹ ಈ ಕಾರ್ಬನ್ ಪರಮಾಣುವಿನಲ್ಲಿರುವಂತಹ ಎಲೆಕ್ಟ್ರಾನ್ಗಳನ್ನು ನೋಡೋಣ. 1, 2, 3, 4, 5, 6, 7, 8. ಹಾಗಾಗಿ ಇದು NH2 ಅನ್ನುವಂತಹ ಕಾನ್ಫಿಗರೇಷನ್ ಅದನ್ನು ಫುಲ್ಫಿಲ್ ಆಗಿದೆ, ಸಂತೃಪ್ತಿಗೊಂಡಿದೆ. ಅದು ತನಗಿಂತಷ್ಟು ಎಲೆಕ್ಟ್ರಾನ್ ಅನ್ನು ಪಡೆದುಕೊಂಡು ಕಾರ್ಬನ್ ಸಂತೃಪ್ತವಾಗಿದೆ. ಹಾಗೆ ಹೈಡ್ರೋಜನ್ ಸಹ 2 ಎಲೆಕ್ಟ್ರಾನ್ ಅನ್ನು ಪಡೆದು ಪ್ರತಿಯೊಂದು ಹೈಡ್ರೋಜನ್ ಪರಮಾಣು ಸಹ 2 ಎಲೆಕ್ಟ್ರಾನ್ ಅನ್ನು ಪಡೆದು ಅವು ಸಹ ಸಂತೃಪ್ತವಾಗಿದೆ, ಅವುಗಳು ಸಹ ಸಂತೃಪ್ತವಾಗಿದೆ. ಈ ರೀತಿಯಲ್ಲಿ ಬರೆದಾಗ ಪ್ರತಿಯೊಂದು ಇಲ್ಲಿರುವಂತಹ 1 ಕಾರ್ಬನ್ ಪರಮಾಣು 4 ಹೈಡ್ರೋಜನ್ ಪರಮಾಣುಗಳ ಜೊತೆಗೆ ಒಂದೊಂದು ಜೊತೆ ಎಲೆಕ್ಟ್ರಾನ್ ಅನ್ನು ಹಂಚಿಕೊಳ್ಳುವುದರ ಜೊತೆಗೆ ಏಕ ಬಂಧದಿಂದ ಏನಾಗಿದೆ? ಅವುಗಳ ನಡುವೆ ಬಂಧ ಏರ್ಪಟ್ಟಿದೆ. ಅವುಗಳ ನಡುವೆ ಏರ್ಪಟ್ಟಿರುವಂತಹ ಬಂಧ ಸಹವೇಲೆನ್ಸಿಯ ಬಂಧ ಏರ್ಪಟ್ಟಿದೆ. ಈ ರೀತಿ ಏರ್ಪಟ್ಟಂತಹ ಬಂಧ ಕಾರ್ಬನ್ ಇತರ ಕಾರ್ಬನ್ ಪರಮಾಣುಗಳ ಜೊತೆಗೆ ಅಥವಾ ಕಾರ್ಬನ್ ಇತರೆ ಧಾತುಗಳ ಪರಮಾಣುಗಳ ಜೊತೆಗೆ ಬಂಧವನ್ನ ಏರ್ಪಡಿಸಿಕೊಂಡಾಗ ಆ ಸಂಯುಕ್ತಗಳಲ್ಲಿ ಬಂಧ ಅತ್ಯಂತ ಸ್ಥಿರವಾಗಿ ಮತ್ತು ಬಲಿಷ್ಠವಾಗಿರುತ್ತದೆ. ಹಾಗಾಗಿ ಯಾಕೆ ಅದು ಅತ್ಯಂತ ಸ್ಥಿರವಾಗಿ ಬಲಿಷ್ಠವಾಗಿರುತ್ತಪ್ಪ ಅಂತ ಹೇಳಿದ್ರೆ, ಕಾರ್ಬನ್ ಪರಮಾಣುವಿನ ಗಾತ್ರ ಚಿಕ್ಕದಾಗಿರುತ್ತೆ. ಹಾಗಾಗಿ ಕಾರ್ಬನ್ನ ಪರಮಾಣುವಿನ ಗಾತ್ರ ಚಿಕ್ಕದಾಗಿದ್ದಾಗ ನ್ಯೂಕ್ಲಿಯಸ್ ತನ್ನ ಸುತ್ತ ಇರುವಂತಹ ಅದನ್ನು ಶೇರ್ ಮಾಡಿಕೊಂಡಂತಹ ಎಲೆಕ್ಟ್ರಾನ್ ಅನ್ನು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಹಾಗಾಗಿ ಇಲ್ಲಿ ಬಂಧ ಏನಾಗಿರುತ್ತೆ? ಸ್ಥಿರವಾಗಿರುತ್ತೆ ಮತ್ತು ಬಲಿಷ್ಠವಾಗಿರುವಂತಹದ್ದಾಗಿರುತ್ತೆ. ಹಾಗಾಗಿ ಇಲ್ಲಿ ಕಾರ್ಬನ್ ಯಾವುದೊಡನೆ ಬಂಧವನ್ನು ಏರ್ಪಡಿಸಿಕೊಂಡ್ರು ಸಹ ಆ ರೀತಿಯಲ್ಲಿ ಸ್ಥಿರವಾದಂತಹ ಬಲಿಷ್ಠವಾದಂತಹ ಬಂಧವನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಹಾಗಾಗಿ ಬಹಳಷ್ಟು ಸಂಯುಕ್ತಗಳನ್ನ ಮತ್ತು ವೈವಿಧ್ಯಮಯ ಕಾರ್ಬನ್ ಸಂಯುಕ್ತಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನೋಡಲಿಕ್ಕೆ ಬಳಸಲಿಕ್ಕೆ ಸಾಧ್ಯ ಆಗ್ತಾ ಇರುವಂತದ್ದು ಮುಖ್ಯ. ಈಗ ನಾನಿಲ್ಲಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಬಗ್ಗೆ ಹೇಳ್ತಾ ಅದರಲ್ಲಿ ಅದಕ್ಕೆ ಸಂಬಂಧಿಸಿದ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ವರ್ಗೀಕರಣದಲ್ಲಿ ಆಲ್ಕೇನ್ ಬರುತ್ತೆ. ಆಲ್ಕೇನ್ ಶ್ರೇಣಿಯಲ್ಲಿ ಆಲ್ಕೇನಿನ ಗುಂಪಿನಲ್ಲಿ ಕಂಡುಬರುವಂತಹ ಮೊದಲ ಸದಸ್ಯ ಮೀಥೇನ್ ಅಂತ ಹೇಳಿ ಅದರ ಪರಿಚಯ ನೀಡುವುದರ ಹಿಂದೆ ಇದ್ದುದರಿಂದ ಪುನಃ ಇಲ್ಲಿ ನಾನು ಅದನ್ನು ನೆನಪು ಮಾಡ್ತಾ ಹೋಗುದು. ಎಲೆಕ್ಟ್ರಾನ್ ಚುಕ್ಕಿ ಸೂತ್ರದೊಂದಿಗೆ ಅದನ್ನು ಪುನಃ ನಿಮಗೆ ಮನವರಿಕೆ ಮಾಡಿ. ಆದರೆ ನಾವೀಗ ಆಲ್ಕೇನ್ ಗುಂಪಿನಲ್ಲಿ ಆಲ್ಕೇನ್ ಶ್ರೇಣಿಯಲ್ಲಿ ಬರುವಂತಹ ಇತರೆ ಸಂಯುಕ್ತಗಳನ್ನು ನೋಡುವುದಾದ್ರೆ, ಇತರೆ ಸದಸ್ಯರನ್ನು ನೋಡುವುದಾದ್ರೆ, ಇದು ಅತ್ಯಂತ ಸರಳವಾದ ಹೈಡ್ರೋಕಾರ್ಬನ್ ಅಂತ ಹೇಳಿ ನೀವು ಸಹ ಮಾತಿಗೆ ಕೇಳ್ತಾರೆ. ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಅನ್ನ ಹೆಸರಿಸಿ ಅದರ ಅಣುಸೂತ್ರ ತಿಳಿಸಿ ಅಂತ ಹೇಳಿದ್ರೆ ನೀವು ಯಾವ್ದು ಬರೀತೀರಪ್ಪ ಅಂತ ಹೇಳಿದ್ರೆ ಮೀಥೇನ್ ಅನ್ನ ಬರೀಬೇಕು. ಯಾಕೆ ಅಂತ ಹೇಳಿದ್ರೆ ಕಾರ್ಬನ್ ಪರಮಾಣು ಒಂದೇ ಹೊಂದಿರುವಂತಹದ್ದು ಯಾವುದು? ಮೀಥೇನ್ ಅಲ್ಲಿ ಮಾತ್ರ. ಎಲ್ಲ ಸಂದರ್ಭಗಳಲ್ಲಿ ಕಾರ್ಬನ್ ಪರಮಾಣುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಅತ್ಯಂತ ಸರಳ ಹೈಡ್ರೋಕಾರ್ಬನ್ಗೆ ಉದಾಹರಣೆ ಮೀಥೇನ್ ಆಗಿರುತ್ತೆ. ಈಗ ನಾವು ನೋಡ್ತಾ ಹೋಗೋಣ. ಆಲ್ಕೇನ್ ಶ್ರೇಣಿಯ ಸದಸ್ಯರನ್ನ ನಾವು ನೋಡುವಾಗ ಕಾರ್ಬನ್ ಪರಮಾಣು ಒಂದಿದೆ. ಕಾರ್ಬನ್ ಪರಮಾಣು ಈಗ ನಾವು ಆಲ್ಕೇನ್ ಶ್ರೇಣಿಯಲ್ಲಿ ಮೊದಲ ಸಂಯುಕ್ತ ಮೀಥೇನ್ ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಕಾರ್ಬನ್ ಪರಮಾಣುಗಳ ಸಂಖ್ಯೆ ಎಷ್ಟಿದೆ? ಒಂದಿದೆ. ಹಾಗಾಗಿ ಅದಕ್ಕೆ ಗ್ರೀಕ್ ಅಥವಾ ಲ್ಯಾಟಿನ್ ಭಾಷೆಯಲ್ಲಿ ಮಿತ್ ಅಂತ
ಅದೇ ರೀತಿಯಲ್ಲಿ ಕಾರ್ಬನ್ ಪರಮಾಣು 2 ಇದ್ರೆ ಅದನ್ನ ನಾವು ಏನಂತ ಹೇಳಿ ಕರಿತೀವಿ, ಈಥ್ ಅಂತ ಹೇಳಿ ಕರಿತೀವಿ. ಕಾರ್ಬನ್ ಪರಮಾಣುಗಳು 3 ಇದ್ರೆ ಪ್ರೋಪ್ ಅಂತ ಹೇಳಿ ಕರಿತೀವಿ. ಕಾರ್ಬನ್ ಪರಮಾಣು 4 ಇದ್ರೆ ಬ್ಯೂಟ್. ಕಾರ್ಬನ್ ಪರಮಾಣು 5 ಪೆಂಟ್. ಕಾರ್ಬನ್ ಪರಮಾಣು 6 ಹೆಕ್ಸ್. ಕಾರ್ಬನ್ ಪರಮಾಣು 7 ಕಾರ್ಬನ್ ಪರಮಾಣು 8 ಕಾರ್ಬನ್ ಪರಮಾಣು 9 ಕಾರ್ಬನ್ ಪರಮಾಣು 10 ಈ ರೀತಿ ಗ್ರೀಕ್ ಅಥವಾ ಲ್ಯಾಟಿನ್ ಭಾಷೆಯಲ್ಲಿ ಕಾರ್ಬನ್ ಪರಮಾಣುಗಳ ಸಂಖ್ಯೆಗೆ ಅನುಗುಣವಾಗಿ ಇವುಗಳನ್ನು ಹೇಳ್ತಾ ಹೋಗ್ತಾರೆ. ಮೀನ್, ಈಥ್, ಪ್ರೋ. ಹಾಗೆ ನೀವು ಅದನ್ನು ನೆನಪಿಟ್ಕೊಳ್ತಾ ಹೋಗ್ಬೋದು. ಮೀನ್, ಈಥ್, ಪ್ರೋ, ಬ್ಯೂಟ್, ಪೆಂಟ್, ಹೆಕ್ಸ್, ಹೆಪ್ಟ್, ಆಕ್ಟ್, ನಾನ್, ನೋ ಮತ್ತು ಡೆಕ್ ಅಂತ ನೆನಪಿಟ್ಕೊಳ್ತಾ ಹೋಗ್ಬೋದು. ಇದಕ್ಕೆ ನಾವೀಗ ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಲ್ಲಿರುವಂತಹ ಸಂಯುಕ್ತಗಳ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಆಲ್ಕೇನ್ ಅನ್ನುವಂಥದ್ದು ಪರ್ಯಾಪ್ತ ಹೈಡ್ರೋಕಾರ್ಬನ್ನಿನ ಒಂದು ಸಂಯುಕ್ತವಾದ ಒಂದು ಗುಂಪು. ಅದರಲ್ಲಿ ಕಂಡುಬರುವಂತಹ ಸದಸ್ಯರು ಇವರಾಗಿರ್ತಾರೆ. ಇವರನ್ನ ಬರೀ ಮಿತ್ ಅಂತ ಹೇಳಿದ್ರೆ ಅಂತ ಹೇಳ್ಕೊಂಡು ಅಂತ ಹೇಳಿದ್ರೆ ಆಲ್ಕೇನ್ ಅಂತ ನಾವಲ್ಲಿ ಪ್ರೊನೌನ್ಸ್ ಮಾಡ್ತಾರೆ ಹೇಳ್ತೀವಿ. ಆಲ್ಕೇನ್. ಆಲ್ಕೇನ್ ಅಂದ್ರೆ ಏನ್. ಇದಕ್ಕೆ ನಾವು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಮಿತ್ ಅನ್ನುವಂಥದ್ದಕ್ಕೆ ಏನ್ ಮಾಡಬೇಕು, ಏನ್ ಸೇರಿಸಿ ಅದನ್ನ ಮೀಥೇನ್ ಈ ರೀತಿ ಕರೀತಾ ಏನ್ ಸೇರಿಸ್ಕೊಳ್ತಾ. ಹಾಗಾದ್ರೆ ಏನಿದು ಈ ಅನ್ನುವಂತಹದಕ್ಕೆ ಮತ್ತೆ ಪ್ಲಸ್ ಏನ್ ಸೇರಿಸಿದ್ರೆ ಏನಾಗುತ್ತೆ, ಈಥೇನ್. ಹಾಗೆ ಪ್ರೋಪೇನ್ಗೆ ಏನ್ ಸೇರಿಸಿದ್ರೆ ಏನಾಗುತ್ತೆ, ಪ್ರೋಪೇನ್. ನೆಕ್ಸ್ಟ್ ಬ್ಯೂಟ್ಗೆ ಏನ್ ಸೇರಿಸಿದ್ರೆ ಏನಾಗುತ್ತೆ, ಬ್ಯೂಟೇನ್. ಪೆಂಟೇನ್ಗೆ ಏನ್ ಸೇರಿಸಿದ್ರೆ ಪೆಂಟೇನ್. ಎಕ್ಸೇನ್, ಎಪ್ಟೇನ್, ಆಕ್ಟೇನ್, ನೋನೇನ್, ಡೆಕೇನ್. ಈ ರೀತಿಯಲ್ಲಿ ನೀವು ಇದನ್ನ ಏನನ್ನುವಂತಹ ಪ್ರತ್ಯಯವನ್ನ ಸೇರಿಸಿ ನೀವು ಅದನ್ನ ಪೂರ್ಣ ಹೆಸರನ್ನ ಬರೆದಾಗ ಇಲ್ಲಿ ನಮಗೆ ಸಿಗುವಂತಹ ಸದಸ್ಯರೇನಿದ್ದಾರೆ ಇವರೆಲ್ಲರೂ ಸಹ ಆಲ್ಕೀನ್ ಶ್ರೇಣಿಯ ಸದಸ್ಯರಾಗಿದ್ದಾರೆ. ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್, ಪೆಂಟೇನ್, ಎಕ್ಸೇನ್, ಹೆಪ್ಟೇನ್, ಆಕ್ಟೇನ್, ನಾನೇನ್, ಡೆಕೇನ್. ಈ ರೀತಿಯಲ್ಲಿ ಅಷ್ಟನ್ನು ಸಹ ಸರಿಯಾದ ಆರ್ಡರ್ನಲ್ಲಿ ಕ್ರಮವಾಗಿ ಅದರ ನಂಬರ್ ಆರ್ಡರಲ್ಲಿ ನೀವು ಅದನ್ನ ಹೇಳ್ತಾ ಹೋದ್ರೆ, ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಆಗುತ್ತೆ, ಈಸಿಯಾಗಿ ಹೇಳಿಕೆ ಬರುತ್ತೆ, ನೀವು ಸಹ ಕಲಿತೀರಿ. ಹಾಗಾಗಿ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿದಾಗ ಆಲ್ಕೇನ್ ಶ್ರೇಣಿಯ ಸದಸ್ಯರು ನಿಮಗೆ ಸಿಗ್ತಾ ಹೋಗ್ತಾರೆ. ಆಲ್ಕೇನ್ ಶ್ರೇಣಿಯಲ್ಲಿ ಎಷ್ಟು ಸದಸ್ಯರಿದ್ದಾರೆ, 10 ಜನ ಸದಸ್ಯರಿದ್ದಾರೆ. 10 ಜನ ಸದಸ್ಯರಿದ್ದಾರೆ. ಆ 10 ಜನ ಸದಸ್ಯರ ಹೆಸರುಗಳನ್ನ ನಾವೇನ ತಿಳಿದುಕೊಂಡ್ವಿ. ನಂತರ ಅವರ ನಾವು ಅಣುಸೂತ್ರ ನೋಡಿ, ಮೀಥೇನ್ ಅಂತ ಹೇಳಿದ್ರೆ ಕಾರ್ಬನ್ ಪರಮಾಣು 1 ಇದೆ, ಹೈಡ್ರೋಜನ್ ಪರಮಾಣು 4 ಇದೆ. ಅದೇ ರೀತಿಯಲ್ಲಿ ಈಥೇನ್ ಅಂತ ಹೇಳಿದ್ರೆ ಇದರಲ್ಲಿ ಕಾರ್ಬನ್ ಪರಮಾಣು ಎಷ್ಟಿದೆ, ಹೈಡ್ರೋಜನ್ ಪರಮಾಣು ಎಷ್ಟಿದೆ ಅನ್ನುವಂಥದ್ದು ನಮಗೆ ಗೊತ್ತಾಗಬೇಕು. ಅದು ಗೊತ್ತಾಗಲಿಕ್ಕೋಸ್ಕರ ಇದು ನೋಡಿ, ಇಲ್ಲಿ ಇರುವಂತಹ ಗ್ರೀಕ್ ಪದ ಅಥವಾ ಲ್ಯಾಟಿನ್ ಭಾಷೆಯ ಪದ ಏನಿದೆ ಅದು ನಮಗೆ ಈ ಕಾರ್ಬನ್ ಪರಮಾಣುವಿನ ಸಂಖ್ಯೆಯನ್ನು ಸೂಚಿಸುತ್ತೆ. ಈಥ್ ಅಂದ್ರೆ 2, ಹಾಗೆ ಪ್ರೋಪ್ ಅಂದ್ರೆ 3, ಬ್ಯೂಟ್ ಅಂದ್ರೆ 4, ಎಕ್ಸ್ ಅಂದ್ರೆ 6. ಅರ್ಥ ಆಗ್ತಿದೆಯಲ್ಲ. ಆಕ್ಟ್ ಅಂದ್ರೆ 8. ಈ ರೀತಿಯಲ್ಲಿ ಅದು ಸೂಚಿಸ್ತಾ ಹೋಗುತ್ತೆ. ಅದು ಸೂಚಿಸುವ ಆಧಾರದ ಮೇಲೆ ನಾವು ಒಂದು ಸಾಮಾನ್ಯ ಸೂತ್ರವನ್ನು ಬಳಸಿ, ಆಲ್ಕೇನಿನ ಸಾಮಾನ್ಯ ಸೂತ್ರವನ್ನು ಬಳಸಿ ಅದರಲ್ಲಿರುವಂತಹ ಹೈಡ್ರೋಜನ್ ಪರಮಾಣುಗಳನ್ನು ಸಹ ಕಂಡುಹಿಡಿಯಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಇದರಲ್ಲಿ ಮಿತ್ ಅಂದ್ರೆ 1, ಹೈಡ್ರೋಜನಿನ ಪರಮಾಣು ಎಷ್ಟಿದೆ 4 ಅಂತ ನಾನೇ ಡೈರೆಕ್ಟ್ ಆಗಿ ಬರ್ಬಿಟ್ಟಿದ್ದೀನಿ. ಹಾಗಾಗಿ ನೀವು 4 ಅಂತ ಹೇಳ್ತೀವಿ. ಈಗ ಈಥ್ ಅನ್ನುವಂಥದ್ದು ಕಾರ್ಬನ್ ಪರಮಾಣು ಸಂಖ್ಯೆ 2, ಹೈಡ್ರೋಜನ್ ಪರಮಾಣುವಿನ ಸಂಖ್ಯೆ ಎಷ್ಟು ಅಂತ ಹೇಳಿದಾಗ ನೀವು ಬಳಸಬೇಕಾದಂತಹ ಒಂದು ಸಾಮಾನ್ಯ
H2n ಪ್ಲಸ್ 2. ಇದು ಆಲ್ಕೇನಿನ ಸಾಮಾನ್ಯ ಸೂತ್ರ. ಇದನ್ನು ನೀವು ಸಹ ಪರೀಕ್ಷೆಯಲ್ಲಿ ಕೇಳ್ತಾರೆ ಮತ್ತೆ, ಹಾಗಾಗಿ ಇದನ್ನು ನೀವು ನೆನಪಿಟ್ಕೊಳ್ಬೇಕು. CnH2n ಪ್ಲಸ್ 2. Cn ಅಂದ್ರೆ n ಅಂದ್ರೆ ಕಾರ್ಬನ್ ಪರಮಾಣುಗಳ ಸಂಖ್ಯೆ. ಕಾರ್ಬನ್ ಪರಮಾಣುಗಳ ಸಂಖ್ಯೆ ಗೊತ್ತಿದ್ರೆ ನೀವೇನ್ ಮಾಡ್ತಾ ಹೋಗ್ತೀರಾ, ಇದನ್ನು ಹಾಕಿ ಈಗ ಈ ಫಾರ್ಮುಲಾ ಹಾಕಿ ನೀವೇನ್ ಮಾಡ್ಬೋದು, ನಿಮಗೆ ಆ ರಚನಾ ಸೂತ್ರದಲ್ಲಿ ಅಂದ್ರೆ ಆ ಸಮೀಪದಲ್ಲಿರುವಂತಹ ಅಣುಸೂತ್ರವನ್ನು ನೀವು ಹೇಳ್ಬೋದು. ಈಗ ಉದಾಹರಣೆಗೆ ನಾವು ಈಗ ಯಾವ ತಗೊಳ್ಳೋಣ, ಈರ್ತ್ ತಗೊಳ್ಳೋಣ. ಈರ್ತ್ ಅಂತ ಹೇಳಿದ್ರೆ ಗ್ರೀಕ್ ಭಾಷೆಯಲ್ಲಿ ಈರ್ತ್ ಅಂತ ಹೇಳಿದ್ವಿ, ಆದ್ರೆ ಕಾರ್ಬನ್ ಪರಮಾಣುಗಳ ಸಂಖ್ಯೆ ಎಷ್ಟು ಇತ್ತಂದ್ರೆ ಕಾರ್ಬನ್ ಪರಮಾಣು ಸಂಖ್ಯೆ 2. ಹಾಗಾದ್ರೆ ಈಗ ನಾವು ಈ ಜನರಲ್ ಫಾರ್ಮುಲಾ ಸಾಮಾನ್ಯ ಸೂತ್ರವನ್ನು ಹಾಕಿ ಇದನ್ನು ರಿವೈವ್ ಮಾಡೋಣ. H2n ಅಂತ ಹೇಳಿದ್ರೆ ಇಲ್ಲಿ ಬಂದ ಕಾರ್ಬನ್ ಪರಮಾಣುಗಳ ಸಂಖ್ಯೆ ಎಷ್ಟಿದೆ, 2. ಹಾಗೆ ಬರ್ಕೊಳ್ತೀವಿ. ಪ್ಲಸ್ 2. ಈಥೇನಿಂದ ಈಗ ನಾವು ಬರೀತಾ ಇರುವಂತಹ ಸೂತ್ರ ಯಾವ್ದಪ್ಪ ಅಂತ ಹೇಳಿದ್ರೆ ಈಥೇನ್. ಈತ್ ಅಂತ ಹೇಳಿದ್ರೆ 2, ಅದು ಗೊತ್ತಿದೆ. ಹಾಗಾಗಿ ಈತ್ ಅನ್ನುವಂಥದ್ದು ಕಾರ್ಬನ್ ಹತ್ರ 2 ಹಾಕಿದ್ದೀವಿ. ಈ ಸೂತ್ರ ನಿಮಗೆ ಗೊತ್ತಿತ್ತು, ಕಾರ್ಬನ್ ಹತ್ರ 2 ಹಾಕಿದ್ದೀವಿ ಈತ್ ಅಂತ ಹೇಳಿ. ಇನ್ನು ಉಳಿದ ಹಾಗೆ ಸೂತ್ರದ ಪ್ರಕಾರ ನೀವು ಮಾಡ್ತಾ ಹೋಗ್ತೀವಿ. H2 ಹಾಗೆ ಬರ್ಕೊಳ್ರಿ. ಇಲ್ಲಿ n ಇರುವಂತಹದ್ರಲ್ಲಿ ಈ ಕಾರ್ಬನ್ ಪರಮಾಣುವಿನ ಸಂಖ್ಯೆಯನ್ನು ಬರ್ತೀವಿ. ಪ್ಲಸ್ 2 ಆಯಿತು. C2 H4 ಪ್ಲಸ್ 2 C2 H6. ಯಾವುದರ ಅಣುಸೂತ್ರ ಇದು? ಈಥೇನಿನ ಅಣುಸೂತ್ರ. ಈಥೇನ್ ನಾನು ಬರ್ದಿದ್ರೆ ಈಥೇನನ್ನ ಈಗ ನೀವು ಗುರುತಿಸುತ್ತೀರಿ. C2H6 ಅನ್ನುವಂಥದ್ದು. ಅದೇ ರೀತಿಯಲ್ಲಿ ಈಗ ನಾವು ಇನ್ನೊಂದನ್ನು ನೋಡ್ತಾ ಹೋಗೋಣ. ಪ್ರೋಪೇನ್ ಅನ್ನುವಂಥದ್ದನ್ನ ನೋಡೋಣ. ಪ್ರೋಪೇನ್ ಅನ್ನು ನೋಡೋದಾದ್ರೆ ಹೇಗೆ ಪ್ರೋಪೇನ್ ಬರೀ ಪ್ರೋಪೇನ್ ಅಂತ ಹೇಳಿದ್ರೆ ಅದರಲ್ಲಿರುವಂತಹ ಕಾರ್ಬನ್ ಪರಮಾಣುಗಳ ಸಂಖ್ಯೆ ಎಷ್ಟು ಮಕ್ಕಳು ಹೇಳಿ? ಪ್ರೋಪೇನ್ ಕಾರ್ಬನ್ C3. ಈಗ ಮತ್ತೆ ನಾವು H ಅಂತ ಹೇಳಿದ್ರೆ ಕಾರ್ಬನ್ ಪರಮಾಣುಗಳ ಸಂಖ್ಯೆ ನಾವು ಹೊಂದಿದ್ದೀವಿ. C3H6 ಪ್ಲಸ್ 2 C3H8. ಯಾವುದರ ಪರಮಾಣು ಸಂಖ್ಯೆ ಇದು? ಯಾವುದರ ಅಣುಸೂತ್ರ ಇದು? ಪರಮಾಣು ಸಂಖ್ಯೆ ಅಲ್ಲ, ಅಣುಸೂತ್ರ. ಯಾವ್ದು ಅಣುಸೂತ್ರ ಮಕ್ಕಳಿಗೆ ನಾವು ಬರ್ತಿದ್ದು? ಪ್ರೋಪೇನ್. ಹಾಗಾದ್ರೆ ಎಷ್ಟಾಯ್ತು? ಪ್ರೋಪೇನ್ ಅಂತ ಹೇಳಿದ್ರೆ 3ನೇದು ಅಂತ ನಿಮಗೆ ಗೊತ್ತಿದೆ. ಈಗ ನಾವು ಅದನ್ನು ಜನರಲ್ ಫಾರ್ಮುಲಾ ಹಾಕಿ ಮಾಡಿದಾಗ C3H8 ಆಯಿತು. ಹಾಗೆ ಇನ್ನೊಂದು ಮಾಡ್ತೀನಿ ನಾನು. ಇನ್ನು ನನ್ನ ಜೊತೆಗೆ ನೀವು ಸಹ ಇದು ಮಾಡಿ ಆನಂದದಲ್ಲಿ ಇಲ್ಲಿ ಉಳಿದಿದ್ದನ್ನು 10ರವರೆಗೂ ಸಹ ಪೂರ್ಣಗೊಳಿಸ್ತೀನಿ. ನಾನಿನ್ನು ಪ್ರೋಪೇನ್ ಅನ್ನ ಮಾಡೋದಿಲ್ಲ, ನಾನೀಗ ಬೇರೆ ಮಾಡ್ತೀನಿ. ಯಾವ್ದು ಮಾಡೋಣ? ಎಕ್ಸೇನ್ ಮಾಡಿ ಆಕ್ಟೇನ್ ಮಾಡೋಣ. ಯಾವ್ದು ಮಾಡೋಣ? ಆಕ್ಟೇನ್. ಆಕ್ಟೇನ್ ಅನ್ನು ಮಾಡೋಣ. ಆಗ C8 ಆಕ್ಟ್ ಅಂದ್ರೆ 8. C8 H28 ಪ್ಲಸ್ 2 C8 H16 ಪ್ಲಸ್ 2 C8 H18. ಸರಿ ನಮಗ್ರೆ? ಹಾಗಾದ್ರೆ ಈಗ ನಾವು ಈ ಅಣುಸೂತ್ರವನ್ನ ಯಾವ ಹತ್ರ ಬರೀಬೇಕು? ಯಾವ ಸದಸ್ಯರ ಅಣುಸೂತ್ರ? ಆಕ್ಟೇನ್. ಯಾವುದು? ಆಕ್ಟೇನಿನ ಅಣುಸೂತ್ರ. ಸೊ ನಾವೀಗ ಅದನ್ನ ಆಕ್ಟೇನಿಗೆ ಬರೀಬೇಕು. C8H18 ಆಕ್ಟೇನಿಗೆ ಈ ಅಣುಸೂತ್ರವನ್ನು ಬರೆದ್ರೆ ಸರಿ. ಇದಕ್ಕೆ ಬಂದಾಗ ಸ್ವಲ್ಪ ಇನ್ನೂ ಈಸಿಯಾಗಿ ನಾನು ಜನರಲ್ ಫಾರ್ಮುಲಾನೇ ಯೂಸ್ ಮಾಡೋದಿಲ್ಲ ಮಿಸ್. ಹಾಗೆ ನಾನು ಆಲ್ಕೀನ್ ಶ್ರೇಣಿಗಳ ಸಂಯುಕ್ತಗಳಲ್ಲಿರುವಂತಹ ಸದಸ್ಯರ ನಾನು ಅಣುಸೂತ್ರವನ್ನು ಹೇಳ್ತೀನಿ ಅಂತ ಹೇಳಿದ್ರು ಸಹ ಸುಲಭವಾಗಿ ಹೇಳಲಿಕ್ಕೆ ಸಾಧ್ಯ ಇದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕಾರ್ಬನ್ ಎಷ್ಟಿರುತ್ತೋ ಆ ಕಾರ್ಬನ್ನಿನ ಪರಮಾಣುವಿನಿಂದ ಅದನ್ನು ಡಬಲ್ ಮಾಡಿದ್ರೆ ಅದಕ್ಕೆ 2 ಸೇರಿಸೋದು. ಕಾರ್ಬನ್ ಪರಮಾಣು 2 ಇದ್ರೆ ಹೈಡ್ರೋಜನ್ ಪರಮಾಣುವನ್ನು 4 ಮಾಡಿ ಅದನ್ನ ಅಂದ್ರೆ 2ರಿಂದ ಗುಣಿಸೋದು, 4 ಮಾಡಿ ಪ್ಲಸ್ 2 ಸೇರಿಸಿದ್ರೆ ಅದೇನಾಗ್ತಾ ಹೋಗುತ್ತೆ?
ಅಣುಸೂತ್ರ ನಮಗೆ ದೊರೀತಾ ಹೋಗುತ್ತೆ. ಹಾಗಾಗಿ ಈ ಕಾರ್ಬನ್ ಪರಮಾಣುಗಳ ಸೆಟ್ ನಾನಾಗಿ ಇಲ್ಲಿ C4 C5 ಆ ತರ ಜಾಸ್ತಿ ಆಗ್ತಾ ಹೋಗುತ್ತೆ. ಮೀಥೇನ್ ಈಥೇನ್ ಪ್ರೋಪೇನ್ ಬ್ಯೂಟೇನ್ ಪೆಂಟೇನ್ ಹೆಕ್ಸೇನ್ ಹೆಕ್ಟೇನ್ ಆಕ್ಟೇನ್ ನಾನೋಟೇನ್ ತರ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಈಗ C4 ಆದ್ರೆ ಸುಮ್ಮನೆ ಈಗ ನಾವು ಜನರಲ್ ಫಾರ್ಮುಲಾನೇ ಹಾಕೋದಿಲ್ಲಪ್ಪ, ಹಾಗೆ ನಾನು ಬರೀತೀನಿ ಅಣುಸೂತ್ರ ಅಂತ ಹೇಳಿದ್ರು ನೀವು ಬರೀಬಹುದು. ಹೇಗಪ್ಪ ಅಂದ್ರೆ C4 ಅದನ್ನ ಹೆಚ್ಚಳ ಏನ್ ಮಾಡೋದು, ಇಲ್ಲಿ ಹೆಚ್ಚು ಬರಿಬೇಕಾದ್ರೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಇದನ್ನ 2ರಿಂದ ಗುಣಿಸ್ಬೇಕು. 4 8 8 ಪ್ಲಸ್ 2 ಎಷ್ಟಾಯ್ತು 10 ಆಗುತ್ತೆ. ಹಾಗೆ C5 ಇದ್ಯಾವ್ದು 5 ಅಂದ್ರೆ ಯಾವುದು ಹೇಳಿ ಬರ್ತಾ ಇರ್ಬೇಕು ಪೆಂಟೇನ್. ಹಾಗಾದ್ರೆ C5 ಆದ್ರೆ H 10 ಪ್ಲಸ್ 2 5 2 10 ಪ್ಲಸ್ 2 12. C6 ಹಾಗಾದ್ರೆ ಹೇಳಿ ಮಕ್ಕಳ ಈಗ C6 ಅನ್ನುವಂಥದ್ದೇನಿದು ಎಕ್ಸೇನಿನ ಅಣುಸೂತ್ರ ಅಂದ್ರೆ ಜನರಲ್ ಫಾರ್ಮುಲಾ ಹಾಕಿ ಸಾಮಾನ್ಯ ಸೂತ್ರವನ್ನು ಹಾಕಿ ಅದನ್ನು ನೀವು ಹೇಳ್ಬೋದು, ಅಥವಾ ಹಾಗೆ ಅದನ್ನು ಹೇಳ್ಬೋದು. C6H 6 ಅಲ್ಲಿರುವ ಕಾರ್ಬನ್ ನಂಬರನ್ನ 2ರಿಂದ ಗುಣಿಸಿ ಅದಕ್ಕೆ 2 ಸೇರಿಸಬೇಕಷ್ಟೇ. 6 12 ಪ್ಲಸ್ 2 14. ಈ ರೀತಿಯಲ್ಲಿ ನೀವು ಆಲ್ಕೇನ್ ಶ್ರೇಣಿಯಲ್ಲಿ ಬರುವಂತಹ 10 ಸದಸ್ಯರ ಹೆಸರನ್ನು ಸಹ ನೀವು ಕಲಿಬಹುದು. ಜೊತೆಗೆ ಅವುಗಳ ಅಣುಸೂತ್ರವನ್ನು ಹೇಳಬಹುದು. ಅಣುಸೂತ್ರವನ್ನು ಹೇಳಿದ ನಂತರ ಅದರ ರಚನಾ ಸೂತ್ರ ಮತ್ತು ಅದರ ಎಲೆಕ್ಟ್ರಾನ್ ವಿನ್ಯಾಸವನ್ನು ಸಹ ನೀವು ಬರೆಯಲಿಕ್ಕೆ ಸಾಧ್ಯ. ರಚನಾ ಸೂತ್ರ ಅಂತ ಹೇಳೋದ್ರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ರಚನಾ ಸೂತ್ರವನ್ನು ಬರೀತಾ ಹೋಗ್ತೀರಾ. ಈಗ ನೋಡಿ ನಾನು ರಚನಾ ಸೂತ್ರವನ್ನು ಸಹ ನಿಮಗೆ ತುಂಬಾ ಸರಳವಾಗಿರೋದ್ರಿಂದ ನಿಮಗೆ ಇಲ್ಲಿಯೇ ಸೂಚಿಸಿಬಿಡ್ತೀನಿ. ನೀವು ಬರೀಬೇಕಾದ್ರೆ ಅದನ್ನು ಫಾಲೋ ಮಾಡಿಕೊಂಡು ನೀಟಾಗಿ ಬರೀತಾ ಹೋಗ್ಬೇಕು. ಕಾರ್ಬನ್ನಿನ ರಚನಾ ಸೂತ್ರ ಇದು ಕಾರ್ಬನ್ ಸಂಯುಕ್ತಗಳಲ್ಲಿ ಆಲ್ಕೇನ್ ಶ್ರೇಣಿಯ ಸಂಯುಕ್ತಗಳಲ್ಲಿರುವಂತಹ ಸದಸ್ಯರ ಹೆಸರು. ಇದು ಏನಿದು ಅಣುಸೂತ್ರ, ಇದು ಅಣುಸೂತ್ರ ಆಗಿರುತ್ತೆ. ಹಾಗಾದ್ರೆ ನೆಕ್ಸ್ಟ್ ಇರುವಂತಹದ್ದು ಯಾವುದಪ್ಪ ಅಂತ ಹೇಳಿದ್ರೆ ರಚನಾ ಸೂತ್ರವನ್ನು ಬರೀಬೇಕಾಗುತ್ತೆ. ಹಾಗಾಗಿ ನಾವು ರಚನಾ ಸೂತ್ರವನ್ನು ಬರೆಯೋಣ ಮಕ್ಕಳೇ. ಇಲ್ಲಿ ರಚನಾ ಸೂತ್ರ C1 ಇದ್ರೆ H ಎಷ್ಟಿರುತ್ತೆ, ಪ್ರತಿಯೊಂದರ ನಡುವೆಯೂ ಸಹ 4 ಕಾರ್ಬನ್ ಚತುರ್ವೇಲೆನ್ಸಿ ಅಂತ ಹೇಳಿ ಗೊತ್ತಿದೆ. ಹಾಗಾಗಿ ಇದರಲ್ಲಿ ಕಾರ್ಬನ್ 4 ಹೈಡ್ರೋಜನ್ ಪರಮಾಣುಗಳೊಂದಿಗೆ ಏರ್ಪಡಿಸಿಕೊಂಡು ಅದು ಈಥೇನ್ ಅನ್ನುವಂತಹ ಈ ಅಣುಸೂತ್ರದ ರಚನಾ ಸೂತ್ರವನ್ನೇ ಸೂಚಿಸಿದೆ. ಹಾಗಾದ್ರೆ ಈಥೇನ್ ಹೇಗೆ ಬರೆಯುವುದು ಅಂದ್ರೆ ಇದು ಕಾರ್ಬನ್ ಪರಮಾಣು ಎಷ್ಟಿದೆ, 2 ಇದೆ. ಹಾಗಾಗಿ ಕಾರ್ಬನ್ ಪರಮಾಣು 2 ಕಾರ್ಬನ್ ಪರಮಾಣುವನ್ನು ನೋಡಬಹುದು. ಏಕಬಂಧ ಬರೀಬೇಕು, ಆಲ್ಕೇನ್ ಆಗಿರೋದ್ರಿಂದ 2 ಕಾರ್ಬನ್ ಪರಮಾಣುಗಳು. ಅದರ ಸುತ್ತಲೂ ಸಹ ಕಾರ್ಬನ್ನಿನ ಸುತ್ತ 4 ವೇಲೆನ್ಸಿ ಇರುವುದರಿಂದ ಅದು ಹೈಡ್ರೋಜನ್ ಪರಮಾಣುಗಳೊಂದಿಗೆ ತನ್ನ ವೇಲೆನ್ಸ್ ಎಲೆಕ್ಟ್ರಾನ್ ಅನ್ನು ಹಂಚಿಕೊಳ್ಳುತ್ತೆ. ಹಾಗಾಗಿ ಇಲ್ಲಿ ಈ ರೀತಿಯಲ್ಲಿ ಬರೆದ್ರೆ ಇದು ನಂಬರ್ ಸರಿ ಇದೆಯಾ ಇರುವುದನ್ನು ಚೆಕ್ ಮಾಡಬಹುದು. 1 2 C2 ಇದೆ, 1 2 3 4 5 6 H6 ಇದೆ. ಇದು ಈಥೇನಿನ ಅಣುಸೂತ್ರ. ಹಾಗೆ ಪ್ರೋಪೇನ್ ಅನ್ನು ಬರೀಬೇಕು ಅಂದಾಗ ನೋಡ್ಬೇಕು ಕಾರ್ಬನ್ ಎಷ್ಟಿದೆ, 3 ಇದೆ, 1 2 3. ಹೈಡ್ರೋಜನ್ ಎಷ್ಟಿದೆ, 8. ಅದನ್ನ ನೀವು ಸುಮ್ಮನೆ ಆ ರೀತಿಯದ್ದೇ ಇದ್ರು ಸಹ ಒಂದು ಕಾರ್ಬನ್ನಿಗೆ 4 ವೇಲೆನ್ಸಿ 4 ಬಂಧ ಇದೆ ಅಂತ ಹೇಳಿ ಬರೋದು ಸಹ 8 ಆಗುತ್ತೆ. ಹಾಗಾಗಿ C3H8 ಈ ರೀತಿಯಲ್ಲಿ ಅದು ಬಂಧವನ್ನ ಏರ್ಪಡಿಸುತ್ತೆ. ನೋಡಿ ಇದು ಮೀಥೇನ್, ಇದು ಈಥೇನ್, ಇದು ಯಾವುದಾಗಿದೆ ಪ್ರೋಪೇನ್ ಆಗಿದೆ. ಹಾಗೆ ನೀವು ನೆಕ್ಸ್ಟ್ ಬ್ಯೂಟೇನ್ C4H10 ಈ ರೀತಿಯ ಸಂಯುಕ್ತಗಳ ಅಣುಸೂತ್ರವನ್ನು ನೀವು ಗೊತ್ತಿರುತ್ತಲ್ವ. ಹಾಗೆ ಆನಂತರ ರಚನಾ ಸೂತ್ರವನ್ನು ಬರೆದು ಅವುಗಳ ನಡುವೆ ಅವುಗಳ ನಡುವೆ ಕಂಡು ಬರುವಂತಹ ಎಲೆಕ್ಟ್ರಾನ್ ಹಂಚಿಕೆಯನ್ನು ಬರೆದಾಗ ಅಲ್ಲಿ ನೀವು ಅದರ ಸಂಯುಕ್ತಗಳ ಅಣುಸೂತ್ರ, ರಚನಾ ಸೂತ್ರ ಮತ್ತು ಎಲೆಕ್ಟ್ರಾನ್ ವಿನ್ಯಾಸ ಎಲ್ಲವೂ ಸಹ ನೀವು ಸಮರ್ಪಕವಾಗಿ ಕಲಿಯಲಿಕ್ಕೆ ಆಗುತ್ತೆ. ಪ್ರಯತ್ನ ಪಡ್ತಿರೋದು ಮಕ್ಕಳೇ. ಆಲ್ಕೀನ್ ಶ್ರೇಣಿಯ ಸಂಯುಕ್ತಗಳ ಸದಸ್ಯರ ಹೆಸರುಗಳನ್ನು, ಆಲ್ಕೀನ್ ಶ್ರೇಣಿಯ ಸದಸ್ಯರ ಹೆಸರುಗಳನ್ನು ಬರೆಯುವುದು, ಆ ಹೆಸರುಗಳನ್ನು ಕಾರ್ಬನ್ ಪರಮಾಣುಗಳ ಸಂಖ್ಯೆಗೆ ಅನುಗುಣವಾಗಿ ಗ್ರೀಕ್ ಭಾಷೆಯಿಂದ ಬಂದಂತಹ ಪದಗಳನ್ನು ನೆನಪಿಟ್ಟುಕೊಂಡು ಅವುಗಳಿಗೆ ಏನು ಪ್ರತ್ಯಯವನ್ನು ಸೇರಿಸಿ ನಾವು ಆಲ್ಕೀನ್ ಸದಸ್ಯರನ್ನು ಬರೆದು ಅದರ ಅಣುಸೂತ್ರವನ್ನು ಬರೆದು ಅದರ ರಚನಾ ಸೂತ್ರವನ್ನು ಬರೆತಾ ಹೋಗ್ತೀವಿ. ಈ ರೀತಿ ಉಂಟಾಗುವಂತಹ ಆಲ್ಕೀನಿನ ಸದಸ್ಯರೆಲ್ಲ ಇರುತ್ತಾರೆ, ಇವೆಲ್ಲರೂ ಸಹ ಪರ್ಯಾಪ್ತ
ಅದು ಹಂಚಿಕೆ ಆಗಿರುವಂತಹದ್ದಾಗಿ ಅದಕ್ಕೆ ಬೇಕಾದಷ್ಟು ಎಲೆಕ್ಟ್ರಾನ್ಗಳು ಸಿಗ್ತಾ ಇರುತ್ತೆ. ಹಾಗಾಗಿ ಇದು ಅತ್ಯಂತ ಸ್ಥಿರವಾಗಿರುವಂತಹದ್ದಾಗಿರುತ್ತೆ. ಹೆಚ್ಚು ಕ್ರಿಯಾಶೀಲವಲ್ಲದಂತಹ ಒಂದು ಗುಂಪಿನಲ್ಲಿ ಆಲ್ಕೇನ್ ಸಂಯುಕ್ತಗಳು ಕಂಡುಬರುವಂತಹದ್ದಾಗಿದೆ. ಇದಿಷ್ಟು ಬರೀತೀರಲ್ವಾ ಮಕ್ಕಳೇ ನೀವು? ಆದ್ರೆ ಇಲ್ಲಿ ನಾನು ಬರೀತಾ ಜನರಲ್ ಫಾರ್ಮುಲಾ ಈ ಕಡೆ ಹಾಕೊಂಡು ಬಂದಿದ್ದೆ. ಆದ್ರೆ ಇಲ್ಲಿ ನೀವು ಬರೀಬೇಕಾದ್ರೆ ಈ ಕಾಲಮ್ ಅನ್ನು ಬರೀಬೇಕಾದ್ರೆ ಫಸ್ಟಿಗೆ ಕಾರ್ಬನ್ ಪರಮಾಣುಗಳ ಸಂಖ್ಯೆ ಅನ್ನುವಂತಹ ಒಂದು ಕಾಲಮ್ ಅನ್ನು ಬರ್ಕೊಳ್ಳಿ. ಈಗ ಕಾರ್ಬನ್ ಪರಮಾಣುಗಳ ಸಂಖ್ಯೆ, ನೆಕ್ಸ್ಟ್ ಅವುಗಳ ಲ್ಯಾಟಿನ್ ಭಾಷೆ ಆಲ್ಕೇನ್ ಸಂಯುಕ್ತ ಏನಿದೆ ಅದು ಆಲ್ಕೇನ್ ಸಂಯುಕ್ತಗಳಲ್ಲಿ ಬರುವಂತಹ ಸಂಯುಕ್ತಗಳ ಹೆಸರು ಆಲ್ಕೇನ್, ಮೀಥ್, ಈಥ್, ಪ್ರೋ, ಬ್ಯೂಟ್ ಆ ತರ ಬರೀತೀರಾ. ಆಮೇಲೆ ಅದಕ್ಕೆ ಏನ್ ಅನ್ನುವಂತಹದ್ದನ್ನು ಸೇರಿಸ್ತೀರಾ. ಪೇರ್ ಪ್ರತ್ಯಯ ಸೇರಿಸ್ತಾರೆ. ಇಲ್ಲಾಂದ್ರೆ ಇದನ್ನ ಮೀಥೇನ್, ಮೀಥೇನ್, ಪ್ರೋಪೇನ್, ಬ್ಯೂಟೇನ್, ಪೆಂಟೇನ್, ಮೀಥೇನ್, ಹೆಕ್ಟೇನ್, ಆಕ್ಟೇನ್ ಅಂತರ ಡೆಕೇನ್ ವರೆಗೆ ಬರೀತೀರಾ. ಆ ನಂತರ ಅವುಗಳ ಅಣುಸೂತ್ರವನ್ನ ಬರೀತೀರಾ. ಅಣುಸೂತ್ರದ ನಂತರ ರಚನಾ ಸೂತ್ರ ಬರೀತೀರಾ. ರಚನಾ ಸೂತ್ರದ ನಂತರದಲ್ಲಿ ಹೆಚ್ಚು ಜಾಗ ಬೇಕಾಗುತ್ತೆ, ಇಲ್ಲಾಂದ್ರೆ ಅಷ್ಟಕ್ಕೆ ಕಾಲಮ್ ಕೊಟ್ಟು ರಚನಾ ಸೂತ್ರ ಬರೀರಿ. ಆ ನಂತರ ನೆಕ್ಸ್ಟ್ ಪೇಜಿನಲ್ಲಿ ಹೋಗಿ ಅವುಗಳ ಚುಕ್ಕಿ ಸೂತ್ರವನ್ನು ಬರೀತಾ ಹೋಗಿ. C2H6 ಇದೆ ಅಂತ ಹೇಳಿದ್ರೆ ಚುಕ್ಕಿ ಸೂತ್ರವನ್ನು ಬರೀಬೇಕು ಅಂತ ಹೇಳಿದ್ರೆ ಕಾರ್ಬನ್ನಿನ 2 ಪರಮಾಣು ಇರುತ್ತೆ. ಹಾಗೆ ಒಂದು ಕಾರ್ಬನ್ನಿನ ಪರಮಾಣುವಿನ ಸುತ್ತ 3 ಹೈಡ್ರೋಜನ್ ಪರಮಾಣು ಹಂಚಿಕೊಳ್ಳುತ್ತೆ. ಇನ್ನೊಂದು ಕಾರ್ಬನ್ನಿನ ಪರಮಾಣುವಿನ ಸುತ್ತ 3 ಹೈಡ್ರೋಜನ್ ಪರಮಾಣುಗಳನ್ನು ಹಂಚಿಕೊಳ್ಳುತ್ತೆ. ಈ ರೀತಿಯಲ್ಲಿ ಆ ಹೈಡ್ರೋಜನ್ ಪರಮಾಣುಗಳೊಂದಿಗೆ ಎಲೆಕ್ಟ್ರಾನ್ ಅನ್ನು ಹಂಚಿಕೊಂಡು ಉಂಟಾಗುವಂತಹದನ್ನ ನೀವು ಬರೆಯುವಂತದ್ದು ಏನಿದೆ ಅದು ಎಲೆಕ್ಟ್ರಾನ್ ಚುಕ್ಕಿ ಸೂತ್ರ. ಅದನ್ನು ಬರೀತೀವಿ ಮಕ್ಕಳೇ. ಗೊತ್ತಾಗ್ತಾ ಇದ್ದಾಗ ನಾವು ಮತ್ತೆ ಮುಂದಿನ ತರಗತಿಯಲ್ಲಿ ನೋಡೋಣ. ಈ ಚಿತ್ರದಲ್ಲಿ ಕಾರ್ಬನ್ ಪರಮಾಣುವಿನ ರಚನೆಯನ್ನು ಕಾಣ್ತಾ ಇದ್ದೀರಾ. ಕಾರ್ಬನ್ ಪರಮಾಣು ಮಧ್ಯಭಾಗದಲ್ಲಿ ಕೆಂಪು ಬಣ್ಣದಲ್ಲಿ ಕಾಣ್ತಾ ಇರುವಂಥದ್ದು ಕಾರ್ಬನ್ನಿನ ಪರಮಾಣುವಿನಲ್ಲಿರುವಂತಹ ನ್ಯೂಕ್ಲಿಯಸ್. ಅದರ ಸುತ್ತ ಕಂಡು ಬರ್ತಾ ಇರುವಂತಹದ್ದು ಕಕ್ಷೆಗಳು, ಎಲೆಕ್ಟ್ರಾನ್ ಸುತ್ತುವಂತಹ ಇರುವಂತಹ ಕಕ್ಷೆಗಳಾಗಿವೆ. ಮೊದಲನೆಯ ಕಕ್ಷೆಯಲ್ಲಿ 2 ಎಲೆಕ್ಟ್ರಾನ್ಗಳು, ಅತ್ಯಂತ ಹೊರ ಕವಚದಲ್ಲಿ 4 ಎಲೆಕ್ಟ್ರಾನ್ಗಳನ್ನು ಕಾಣ್ತಾ ಇದ್ದೀರಾ. ಅತ್ಯಂತ ಹೊರ ಕವಚದಲ್ಲಿ ಕಂಡುಬರುವಂತಹ ಎಲೆಕ್ಟ್ರಾನ್ಗಳನ್ನು ವೇಲೆನ್ಸ್ ಎಲೆಕ್ಟ್ರಾನ್ಗಳು ಎನ್ನುವರು. ಈ ವೇಲೆನ್ಸ್ ಎಲೆಕ್ಟ್ರಾನ್ಗಳು ರಾಸಾಯನಿಕ ಬಂಧವನ್ನು ಉಂಟು ಮಾಡುವಂಥದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಮೀಥೇನ್ ಅಣುವಿನ ರಚನೆಯನ್ನು ನೀವು ಈಗ ಕಾಣ್ತಾ ಇದ್ದೀರ. ಅಂದರೆ ಕಾರ್ಬನ್ ಸಿಯ 1 ಪರಮಾಣು ಹೈಡ್ರೋಜನ್ನಿನ 4 ಪರಮಾಣುಗಳ ನಡುವೆ ಬಂಧ ಉಂಟಾಗಿರುವಿಕೆಯ ಚಿತ್ರಣವನ್ನು, ಅಣುವಿನ ರಚನೆಯನ್ನು ಕಾಣ್ತಾ ಇದ್ದೀರಾ. ಹೈಡ್ರೋಜನ್ನಿನ ವೇಲೆನ್ಸ್ ಎಲೆಕ್ಟ್ರಾನುಗಳು ಮತ್ತು ಕಾರ್ಬನ್ನಿನ ವೇಲೆನ್ಸ್ ಎಲೆಕ್ಟ್ರಾನುಗಳು ಅಥವಾ ಹೈಡ್ರೋಜನ್ನಿನ ಎಲೆಕ್ಟ್ರಾನುಗಳ ಮತ್ತು ಕಾರ್ಬನ್ನಿನ ವೇಲೆನ್ಸ್ ಎಲೆಕ್ಟ್ರಾನುಗಳ ನಡುವೆ ಹಂಚಿಕೆಯಾಗಿರುವಂತಹದ್ದನ್ನು ಸಹ ನೀವು ಈ ಚಿತ್ರದಲ್ಲಿ ಕಾಣಬಹುದಾಗಿದೆ ಮಕ್ಕಳು. ಹೈಡ್ರೋಜನ್ನಿನ ಎಲೆಕ್ಟ್ರಾನ್ ಮತ್ತು ಕಾರ್ಬನ್ನಿನ ಎಲೆಕ್ಟ್ರಾನ್ ಅನ್ನು ಕಾಣಬಹುದು. ಪ್ರತಿಯೊಂದು ಕಾರ್ಬನ್ 4 ವೇಲೆನ್ಸ್ ಎಲೆಕ್ಟ್ರಾನ್ ಅನ್ನು ಹೊಂದಿದ್ದು ಇದು ಇತರೆ 4 ಹೈಡ್ರೋಜನ್ ಪರಮಾಣುವಿನೊಂದಿಗೆ ಅದು ಎಲೆಕ್ಟ್ರಾನ್ ಅನ್ನು ಹಂಚಿಕೊಳ್ಳುವ ಮೂಲಕ ಬಂಧವನ್ನು ಏರ್ಪಡಿಸಿಕೊಂಡು ಮೀಥೇನ್ ಎಂಬಂತಹ ಸಂಯುಕ್ತ ರಚನೆಯಾಗಿದೆ. ಹೈಡ್ರೋಕಾರ್ಬನ್ಗಳನ್ನು ನೀವು ನೋಡಬಹುದಾಗಿದೆ. ಈಥೇನ್ ಅಣುವಿನ ರಚನೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಲ್ಕೇನ್ಸ್ ಗುಂಪಿನ ಸದಸ್ಯರ ಹೆಸರುಗಳನ್ನು ಬರೆದು ಅವುಗಳ ಅಣುಸೂತ್ರವನ್ನು ಬರೆದು ರಚನಾ ಸೂತ್ರವನ್ನು ಸಹ ಬರೆಯಿರಿ. ಇಲ್ಲಿ ಕೆಲವು ಅಣುಸೂತ್ರ ರಚನಾ ಸೂತ್ರಗಳನ್ನು ನಾನು ಬರೆದಿದ್ದೀನಿ. ಉಳಿದಂತಹ ಸದಸ್ಯರ ಹೆಸರುಗಳನ್ನು ನೀಡಿದ್ದೇನೆ.
ಅವುಗಳ ಅಣುಸೂತ್ರ ಮತ್ತು ರಚನಾ ಸೂತ್ರವನ್ನು ನೀವು ಪೂರ್ಣಗೊಳಿಸಬೇಕು. ಜೊತೆಗೆ ಆಲ್ಕೇನ್ ಸದಸ್ಯರ 1 ರಿಂದ 10 ಸದಸ್ಯರ ಹೆಸರನ್ನು ಕಲಿಯಬೇಕು. ಓಕೆ, ಥ್ಯಾಂಕ್ ಯು.